ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು 27 ದೇಶಗಳ ಯುರೋಪಿಯನ್ ಯೂನಿಯನ್ ಬಲವಾಗಿ ಖಂಡಿಸಿದೆ. ಈ ದಾಳಿ ತುಂಬಾ ಭಯಾನಕ ಅಂತ ಹೇಳಿದ ಯುರೋಪಿಯನ್ ಒಕ್ಕೂಟ, ಭಾರತ ಜೊತೆ ನಾವಿದ್ದೇವೆ ಎಂದು ಬೆಂಬಲ ವ್ಯಕ್ತಪಡಿಸಿದೆ. ಭಾರತದಲ್ಲಿರುವ ಐರಿಷ್ ರಾಯಭಾರ ಕಚೇರಿ ಈ ಬಗ್ಗೆ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಅಮಾಯಕ ಜನರನ್ನು ಗುರಿ ಮಾಡಿಕೊಂಡು ದಾಳಿ ಮಾಡೋದು ಯಾವ ಸಂದರ್ಭದಲ್ಲೂ ಸರಿಯಲ್ಲ ಅಂತ ಇಯು ಹೇಳಿದೆ. ಈ ದಾಳಿ ಮಾಡಿದವರನ್ನು ಕಾನೂನಿನ ಮುಂದೆ ತಂದು ಶಿಕ್ಷೆ ಕೊಡಬೇಕು ಅಂತ ಕೂಡ ಒತ್ತಾಯಿಸಿದೆ. ಈ ಕಷ್ಟದ ಸಮಯದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಇಯು ತನ್ನ ಆಳವಾದ ಸಂತಾಪ ವ್ಯಕ್ತಪಡಿಸಿದೆ. ಇರಾನ್ ದೇಶದ ಕ್ರಾಂತಿಕಾರಿ ಗಾರ್ಡ್ ಸೈನ್ಯ ತಂಡ ಬುಧವಾರ 2 ಹಡಗುಗಳನ್ನು ಹಿಡಿದುಕೊಂಡಿದೆ. ಈಗ ಆ ಹಡಗುಗಳನ್ನು ಇರಾನ್ ಕಡೆಗೆ ಕರೆದೊಯ್ಯುತ್ತಿದ್ದಾರೆ ಎಂದು ಸರ್ಕಾರದ ಟಿವಿ ಹೇಳಿದೆ. ಹಿಡಿದ ಹಡಗುಗಳ ಹೆಸರು ಎಂಎಸ್ಸಿ ಫ್ರಾನ್ಸಿಸ್ಕಾ ಮತ್ತು ಎಪಾಮಿನೋಟ್ಸ್ ಎಂದು ತಿಳಿಸಲಾಗಿದೆ. ಆದರೆ ಆ ಹಡಗುಗಳ ಮಾಲೀಕರು ಇನ್ನೂ ಯಾವುದೇ ಮಾಹಿತಿ ನೀಡಿಲ್ಲ. ಹಾರ್ಮುಜ್ ಜಲಸಂಧಿ ಬಳಿ ಈ ಘಟನೆ ನಡೆದಿದೆ. ಇದಕ್ಕೂ ಮೊದಲು ಅಲ್ಲಿ ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಎಂದು ಬ್ರಿಟನ್ ಸೇನೆ ಹೇಳಿದೆ. ಬೇಸಿಗೆ ಹೆಚ್ಚಾಗುತ್ತಾ ಬಂದಂತೆ ಪಾಕಿಸ್ತಾನದಲ್ಲಿ ನೀರಿನ ಸಮಸ್ಯೆ ಜಾಸ್ತಿಯಾಗುತ್ತಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಇಂಡಸ್ ನೀರಿನ ಒಪ್ಪಂದವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಇದರಿಂದ ಪಾಕಿಸ್ತಾನಕ್ಕೆ ಒತ್ತಡ ಹೆಚ್ಚಾಗಿದೆ. ಈ ನಡುವೆ ಪಾಕಿಸ್ತಾನ ಮತ್ತೆ ಭಾರತದಿಂದ ನೀರು ಪಡೆಯಲು ಕೆಲವು ಯೋಜನೆಗಳನ್ನು ಮಾಡುತ್ತಿದೆ ಎನ್ನುವ ಮಾತು ಕೇಳಿಬರುತ್ತಿದೆ. ಹೊರಗಿನ ಕೆಲವು ದೇಶಗಳು ಕೂಡ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತಿರುವಂತೆ ಕಾಣುತ್ತಿದೆ. ಪಾಕಿಸ್ತಾನ ಶಾಂತಿ ಮಾತುಕತೆ ಹೆಸರಿನಲ್ಲಿ ಭಾರತ ಮೇಲೆ ಒತ್ತಡ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ಕೆಲವರು ಹೇಳುತ್ತಿದ್ದಾರೆ. ಒಟ್ಟಿನಲ್ಲಿ ನೀರಿನ ವಿಷಯದಲ್ಲಿ ಎರಡೂ ದೇಶಗಳ ನಡುವೆ ಮತ್ತೆ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ